ಇನ್ನು ಬಳ್ಳಾರಿ ಮೇಲೆ ಹಿಡಿತಕ್ಕೆ ಹಾಲಿ ಮತ್ತು ಮಾಜಿ ಸಚಿವರ ಮಧ್ಯೆ ಫೈಟ್ ನಡೀತಾ ಇದೆ. ಬಳ್ಳಾರಿ ಮೇಲೆ ಹಿಡಿತ ಸಾಧಿಸಲು ಹಾಲಿ ಮತ್ತು ಮಾಜಿ ಸಚಿವರ ಮಧ್ಯೆ ಫೈಟ್. ವಾಲ್ಮೀಕಿ ನಿಗಮದ ಕೇಸ್ ರಾಜಕೀಯವಾಗಿ ಬಳಸಿಕೊಳ್ಳಲು ರಾಮುಲು ಪ್ಲಾನ್ ಮಾಡ್ತಾ ಇದ್ದಾರೆ. ಪಾದಯಾತ್ರೆ ಮೂಲಕ ವರ್ಚಸ್ಸು ಸಾಧಿಸಲು ಶ್ರೀರಾಮುಲು ಚಿಂತನೆ. ನಾಗೇಂದ್ರ ರಾಜೀನಾಮೆ ಆಗ್ರಹಿಸಿ ಪಾದಯಾತ್ರೆಗೆ ಬಿಜೆಪಿ ತೆರೆಮರೆಯಲ್ಲಿ ಸಿದ್ಧತೆ ಮಾಡ್ತಾ ಇರುವಂತದ್ದು. ಹೈಕಮಾಂಡ್ ಅನುಮತಿಗೆ ದೆಹಲಿಗೆ ತೆರಳಿದ್ದಾರೆ ವಿಜಯೇಂದ್ರ. ಪಾದಯಾತ್ರೆಯಲ್ಲಿ ಹೆಚ್ಚು ಆಸಕ್ತಿ ಹೊಂದಿರುವಂತಹ ಮಾಜಿ ಸಚಿವ ಶ್ರೀರಾಮುಲು ಕಳೆದ ಬಾರಿ ವಿಧಾನಸಭೆ ಲೋಕಸಭೆ ಎರಡರಲ್ಲೂ ಸೋತಿದ್ದಾರೆ. ಈ ಸಲ ಗೆಲ್ಲೋ ಲೆಕ್ಕಾಚಾರದಲ್ಲಿ ಇದ್ದಾರೆ ಶ್ರೀರಾಮುಲು. ಹಾಗಾಗಿ ವಾಲ್ಮೀಕಿ ಹಗರಣ ಅಸ್ತ್ರವಾಗಿ ಉಪಯೋಗಿಸ್ತಾ ಇದ್ದಾರೆ. ಪಾದಯಾತ್ರೆ ಮೂಲಕ ಎಲ್ಲ ಪ್ಲಾನ್ ಮಾಡ್ತಾ ಇರುವಂತದ್ದು. ನಾಗೇಂದ್ರ ಕೂಡ ಸಚಿವರಾಗಿ ಮುಂದುವರೆದ ಬಳ್ಳಾರಿ ಮೇಲೆ ಹಿಡಿತ ಸಾಧಿಸಲು ಈಗ ಮುಂದಾಗ್ತಾ ಇರುವಂತದ್ದು. ಇಬ್ಬರು ಪ್ರಬಲ ನಾಯಕರ ಮಧ್ಯೆ ಸಮುದಾಯ ಮತ್ತು ಜಿಲ್ಲೆಯಲ್ಲಿ ಹಿಡಿತಕ್ಕೆ ಸ್ಪರ್ಧೆ ನಡೀತಾ ಇದೆ. ಇನ್ನು ಬಳ್ಳಾರಿ ಮೇಲೆ ಹಿಡಿತ ಸಾಧಿಸಲು ಹಾಲಿ ಮತ್ತು ಮಾಜಿ ಸಚಿವರ ಮಧ್ಯೆ ಫೈಟ್ ನಡೀತಾ ಇರುವಂತದ್ದು. ವಾಲ್ಮೀಕಿ ನಿಗಮದ ಕೇಸ್ ರಾಜಕೀಯವಾಗಿ ಬಳಸಿಕೊಳ್ಳಲು ಶ್ರೀರಾಮುಲು ಪ್ಲಾನ್ ಮಾಡ್ತಾ ಇದ್ದಾರಾ ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ಪಾದಯಾತ್ರೆ ಮಾಡಕ್ಕೆ ಬಿಜೆಪಿ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಳ್ತಾ ಇರುವಂತದ್ದು. ಈ ಮೂಲಕ ವರ್ಚಸ್ಸು ಸಾಧಿಸಲು ಶ್ರೀರಾಮುಲು ಕೂಡ ಚಿಂತನೆ ನಡೆಸ್ತಾ ಇರುವಂತದ್ದು. ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪಾದಯಾತ್ರೆಗೆ ಬಿಜೆಪಿ ಪ್ಲಾನ್ ಮಾಡ್ತಾ ಇರುವಂತದ್ದು. ಈ ವಿಚಾರವಾಗಿ ಮಾತನಾಡಲು ಕೂಡ ದಿಢೀರಾಗಿ ವಿಜೇಂದ್ರ ಅವರು ದೆಹಲಿ ಪ್ರಯಾಣ ಬೆಳೆಸಿದ್ದಾರೆ. ಪಾದಯಾತ್ರೆಯಲ್ಲಿ ಹೆಚ್ಚು ಆಸಕ್ತಿ ತೋರಿಸ್ತಾ ಇರುವಂತದ್ದು ಇಲ್ಲಿ ಮಾಜಿ ಸಚಿವ ಶ್ರೀರಾಮುಲು. ಕಳೆದ ಬಾರಿ ವಿಧಾನಸಭೆ ಇರ್ಬೋದು ಲೋಕಸಭೆ ಇರ್ಬೋದು ಎರಡು ಚುನಾವಣೆಯಲ್ಲೂ ಕೂಡ ಸೋತಿದ್ದಾರೆ. ಈಗ ನೆಕ್ಸ್ಟ್ ಲೆಕ್ಕಾಚಾರ ಇರುವಂತಹದೇ ಮುಂಬರುವ ಚುನಾವಣೆಗಳ ಮೇಲೆ. ಈ ಸಲ ಗೆಲ್ಲೋ ಲೆಕ್ಕಾಚಾರದಲ್ಲಿ ರಾಮುಲುಗೆ ವಾಲ್ಮೀಕಿ ಹಗರಣ ಅಸ್ತ್ರ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ಪಾದಯಾತ್ರೆ ಮಾಡಲು ಎಲ್ಲಾ ರೀತಿಯ ಪ್ಲಾನ್ ಕೂಡ ಮಾಡ್ತಾ ಇರುವಂತದ್ದು. ವಾಲ್ಮೀಕಿ ನಿಗಮದ ಕೇಸ್ ರಾಜಕೀಯವಾಗಿ ಬಳಸಿಕೊಳ್ಳಲು ಶ್ರೀರಾಮುಲು ಪ್ಲಾನ್ ಮಾಡ್ತಾ ಇದ್ದಾರೆ. ಬಳ್ಳಾರಿ ಮೇಲೆ ಹಿಡಿತ ಸಾಧಿಸಲು ಮುಂದಾಗಿರುವಂತದ್ದು. ಈ ವಿಚಾರವಾಗಿ ಶ್ರೀರಾಮುಲು ಅಸ್ತ್ರವಾಗಿ ಉಪಯೋಗಿಸಿಕೊಳ್ತಾ ಇರುವಂತದ್ದು. ಪಾದಯಾತ್ರೆ ಮೂಲಕ ವಾಲ್ಮೀಕಿ ಸಮುದಾಯದಡಿ ಹಿಡಿತ ಸಾಧಿಸಲು ಶ್ರೀರಾಮುಲು ಪ್ಲಾನ್ ಮಾಡ್ತಾ ಇದ್ದಾರೆ. ನಾಗೇಂದ್ರ ಕೂಡ ಸಚಿವರಾಗಿ ಮುಂದುವರೆದ ಬಳ್ಳಾರಿ ಮತ್ತೆ ಸಮುದಾಯದ ಹಿಡಿತಕ್ಕೆ ಎಲ್ಲಾ ರೀತಿಯ ಯತ್ನ ನಡೀತಾ ಇರುವಂತದ್ದು.